ಇದು ಮಂಗಳೂರು ನಗರದಲ್ಲಿ ಕಂಡುಬರುವ ಫುಟ್ಪಾತ್ಗಳ ದೃಶ್ಯ. ಈ ಫುಟ್ಪಾತ್ಗಳನ್ನು ಬೀದಿ ಬದಿ ವ್ಯಾಪಾರಿಗಳು ಇವತ್ತಿಗೂ ಕೂಡ ಆಕ್ರಮಿಸಿಕೊಂಡು ಬಿಟ್ಟಿದ್ದಾರೆ. ಪಾದಚಾರಿಗಳಿಗೆ ನಡೆಯಲಿಕ್ಕೆ ಅವಕಾಶ ಇಲ್ಲ, ಸುಗಮ ಸಂಚಾರಕ್ಕೆ ಅವಕಾಶ ಇಲ್ಲ. ಎಲ್ಲ ಬೀದಿ ಬದಿ ಅಂಗಡಿಗಳು ಈ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಬಿಟ್ಟಿವೆ. ಇತ್ತೀಚೆಗೆ ಅಷ್ಟೇ ಸುಪ್ರೀಂ ಕೋರ್ಟ್ನ ತೀರ್ಮಾನದ ಪ್ರಕಾರ, ಜಡ್ಜ್ಮೆಂಟ್ನ ಪ್ರಕಾರ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬಂದು ಈ ಫುಟ್ಪಾತ್ಗಳಲ್ಲಿ ಇದ್ದ ಬೀದಿ ಬದಿ ಅಂಗಡಿಗಳನ್ನು ತೆರವುಗೊಳಿಸಿದರು. ಆದರೆ ಮರುದಿವಸವೇ ಈ ಬೀದಿ ಬದಿ ವ್ಯಾಪಾರಿಗಳು ಪುನಃ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ಜನಸಂಚಾರಕ್ಕೆ ಸಮಸ್ಯೆಯನ್ನು ಮಾಡಿದ್ದಾರೆ, ಪಾದಚಾರಿಗಳಿಗೆ ಸಮಸ್ಯೆಯನ್ನು ಮಾಡಿದ್ದಾರೆ. ಅಟ್ಲೀಸ್ಟ್ ಒಂದು ನಾಗರಿಕ ಪ್ರಜ್ಞೆ ಕೂಡ ಇಲ್ಲ, ಕಾನೂನುಗಳಿಗೆ ಪ್ರಜ್ಞೆ ಕೂಡ ಇಲ್ಲ, ಸಂವಿಧಾನಕ್ಕೆ ಕೂಡ ಗೌರವ ಕೊಡುವ ಒಂದು ಪ್ರಶ್ನೆಯೂ ಕೂಡ ಇಲ್ಲ. ಮಾತಾಡ್ತಿರ್ಕೊಳ್ಳ ಬಡವರಿಗೆ ಸಮಸ್ಯೆ ಆಯಿತು, ಬಡವರು ಎಲ್ಲಿಗೆ ಹೋಗಬೇಕು? ಇಲ್ಲಿ ಪ್ರಶ್ನೆ ಇರುವಂಥದ್ದು ಪಾದಚಾರಿಗಳು ಎಲ್ಲಿಗೆ ಹೋಗಬೇಕು? ಮಂಗಳೂರು ನಗರದಲ್ಲಿ ಒಮ್ಮೆ ನಡೆದಾಡಿ ನೋಡಿ, ಪಾದಚಾರಿಗಳಾಗಿ ಒಂದು ರೌಂಡು ಬನ್ನಿ, ಎಷ್ಟು ಕಷ್ಟ ಇದೆ ನಡೆದಾಡಲಿಕ್ಕೆ ಎಂಬುದನ್ನು ನೀವು ಕಂಡುಕೊಳ್ಬಹುದು. ಆದ್ದರಿಂದ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಇನ್ನೊಮ್ಮೆ ಕಾರ್ಯಾಚರಣೆ ಮಾಡಿ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಕಟ್ಟುನಿಟ್ಟಾಗಿ ಜಾರಿ ಮಾಡುವ ಅಗತ್ಯ ಇದೆ ಎಂಬುದು ಎಲ್ಲ ನಾಗರಿಕರ ಒಕ್ಕೊರರ ವಿನಂತಿಯಾಗಿದೆ.